ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಏನು ಕಳೆದ ಸ್ವಲ್ಪ ದಿನಗಳಿಂದ ಏನು ನಡೀತಾ ಇದೆ ಅಮೆರಿಕ ಮತ್ತು ಇರಾನ್ ನಡುವಿನ ಒಂದಷ್ಟು ಮಾತುಕತೆ ನಿನ್ನೆ ಸಹ ನಾವು ನೋಡಿದ್ವಿ. ಎರಡನೇ ದಿನಕ್ಕೆ ಕಾಲಿಟ್ಟಿತ್ತು. ಅದರಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಟ್ರಂಪ್ ಅವರು ಹಾಕಿದಂತಹ ಒಂದಷ್ಟು ಹೇಳಿಕೆಗಳಿಗೆ ಒಂದಷ್ಟು ಹಿಂದೇಟಿಗೆ ನಿನ್ನೆ ಇರಾನ್ ಅವರು ಎದ್ದು ಹೊರಗಡೆ ಹೋಗಿದ್ರು, ಸಭೆಯನ್ನ ತೊರೆದು ಹೋಗ್ಬಿಟ್ಟಿದ್ರು. ಆದರೆ ಇದೀಗ ಮಾತುಕತೆ ಮುಕ್ತಾಯ ಆಗಿದೆ. ಒಂದಷ್ಟು ಮಹತ್ವದ ಮಾತುಕತೆ ಏನು ನಡೀತು ಅದು ಇದೀಗ ಮುಕ್ತಾಯ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಮುಕ್ತವಾದಂತಹ ಮಾತುಕತೆಯಲ್ಲಿ ಪ್ರಮುಖವಾಗಿ ಕಂಡುಬಂದಿದ್ದಂಥದ್ದು ಪಾಕಿಸ್ತಾನ್ ಮತ್ತು ಕತಾರ್ ಸಹ ಇದರಲ್ಲಿ ಭಾಗಿಯಾಗಿತ್ತು. ಒಂದಷ್ಟು ಮಾತುಕತೆಗಳನ್ನು ಆಡಿದ್ರು. ಒಟ್ಟಾರೆಯಾಗಿ ಈ ಮುಕ್ತಾಯ ಆಗಿರುವಂತಹ ಮಾತುಕತೆಯಲ್ಲಿ ಯಾವೆಲ್ಲ ರೀತಿಯ ಅಂಶ ಒಳಗೊಂಡಿದೆ ಅಂತ ನೋಡೋದಾದ್ರೆ, ಜಾಗತಿಕವಾಗಿ ತೀವ್ರ ಕುತೂಹಲವನ್ನ ಮೂಡಿಸಿದಂತಹ ಅಮೆರಿಕ ಮತ್ತು ಇರಾನ್ ನಡುವಿನ ತಾಂತ್ರಿಕ ಮಟ್ಟದ ರಾಜತಾಂತ್ರಿಕ ಮಾತುಕತೆಗಳು ಇದೀಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ಇದೀಗ ಮುಕ್ತಾಯಗೊಂಡಿದೆ. ಉಭಯ ದೇಶಗಳ ನಡುವಿನ ಪರಮಾಣು ಬಿಕ್ಕಟ್ಟು ಮತ್ತು ಅಮೆರಿಕ ವಿಧಿಸಿರುವಂತಹ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಇದೀಗ ಬಗೆಹರಿಸಲು ವಿಶೇಷ ಜಂಟಿ ಕಾರ್ಯಪಡೆಯನ್ನ ರಚಿಸಲು ಎರಡೂ ದೇಶಗಳು ಸಹ ಇದೀಗ ಒಪ್ಪಿಗೆಯನ್ನ ನೀಡಿವೆ ಅಂತ ಇದೀಗ ಇರಾನ್ ಸರ್ಕಾರದ ಮಾಧ್ಯಮಗಳು ಇದೀಗ ಹೇಳ್ಕೊಂಡಿರುವಂಥದ್ದು. ಹೌದು, ಪಾಕಿಸ್ತಾನ್ ಮತ್ತು ಕತಾರ್ ದೇಶಗಳ ಜಂಟಿ ಮಧ್ಯಸ್ಥಿಕೆಯಲ್ಲಿ ಭಾನುವಾರದಿಂದ ಸೋಮವಾರದ ಮುಂಜಾನೆಯವರೆಗೂ ಈ ಸುದೀರ್ಘ ಚರ್ಚೆಗಳು ನಡೆದಿದ್ವು. ಮಾತುಕತೆಯಲ್ಲಿ ಭಾಗವಹಿಸಿದಂತಹ ಅಮೆರಿಕದ ಉಪಾಧ್ಯಕ್ಷ ಜೆಡಿ ಈ ಕುರಿತು ಇದೀಗ ಪ್ರತಿಕ್ರಿಯಿಸಿದ್ದು, ಈ ಚರ್ಚೆಗಳು ಭವಿಷ್ಯದ ಅಂತಿಮ ಒಪ್ಪಂದಕ್ಕೆ ಗಟ್ಟಿಯಾದಂತಹ ಅಡಿಪಾಯವನ್ನ ಹಾಕಿವೆ. ಅಂತಿಮ ಒಪ್ಪಂದದ ಅನ್ನೋದಕ್ಕಿಂತ ಒಂದು ಸುಂದರವಾದಂತಹ ಮನೆ ಇದ್ದಂತೆ. ನಾವು ಸದ್ಯಕ್ಕೆ ಇದಕ್ಕೆ ಬೇಕಾದಂತಹ ಅಡಿಪಾಯವನ್ನ ಮಾತ್ರ ಹಾಕಿದ್ದೇವೆ. ಇದು ಪೂರ್ಣ ಪ್ರಮಾಣದ ಮನೆ ನಿರ್ಮಿಸಬೇಕಾದಂತಹ ಒಂದಷ್ಟು ಅಂಶಗಳನ್ನ ಮುಂದೆ ತಿಳಿಸ್ತೀವಿ ಅಂತ ಹೇಳ್ಕೊಂಡಿರುವಂಥದ್ದು. ಇನ್ನು ಉಭಯ ದೇಶಗಳ ನಾಯಕರು ಒಪ್ಕೊಂಡಿರುವಂತಹ 60 ದಿನಗಳ ಕಾಲಮಿತಿಯ ಮಾರ್ಗಸೂಚಿಯ ಅಡಿಯಲ್ಲಿ ಈ ಮಾತುಕತೆಗಳು ನಡೀತಾ ಇವೆ. ಈ ವಾರವೂ ಸಹ ಚರ್ಚೆಗಳು ಮುಂದುವರಿತಾ ಇದೆ. ಇನ್ನು ಇರಾನ್ನ ಆಸ್ತಿಗಳೇನಿದೆ ಅವುಗಳನ್ನು ಬಿಡುಗಡೆ ಮಾಡುವಂತಹ ಪ್ರಮುಖ ಪ್ರಸ್ತಾಪದ ಬಗ್ಗೆ ಇದೀಗ ಚರ್ಚಿಸಲಾಗ್ತಾ ಇದೆ. ಆದರೆ ಈ ಹಣವನ್ನ ಇರಾನ್ ನೇರವಾಗಿ ಬಳಸುವಂತಿಲ್ಲ. ಬದಲಿಗೆ ಅಮೆರಿಕದಿಂದ ಸೋಯಾಬಿನ್, ಜೋಳ ಮತ್ತು ಗೋಧಿ ಸೇರಿದಂತೆ ಅಗತ್ಯ ಕೃಷಿ ಉತ್ಪನ್ನಗಳನ್ನ ಖರೀದಿಸಲು ಮಾತ್ರ ಇದನ್ನ ಬಳಸಬಹುದು ಅಂತ ಇದೀಗ ಅಮೆರಿಕ ಒಂದಷ್ಟು ಷರತ್ತನ್ನ ವಿಧಿಸಿದೆ. ಇನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅವರ ಪ್ರಕಾರ ಇರಾನ್ಗೆ ಲೆಬನಾನ್ ಬಿಕ್ಕಟ್ಟು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇನ್ನು ಇಸ್ರೇಲ್ ಮತ್ತು ಹೆಜ್ಬುಲ್ ನಡುವಿನ ಕದನ ವಿರಾಮವನ್ನ ಇದೀಗ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಪ್ರಗತಿಯನ್ನ ಸಾಧಿಸಲಾಗ್ತಾ ಇದೆ ಅಂತ ಇದೀಗ ಹೇಳ್ಕೊಂಡಿದ್ದಾರೆ. ಇನ್ನು ಮಾತುಕತೆಯ ಮಧ್ಯೆ ಅಮೆರಿಕ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಲೆಬನಾನ್ನಲ್ಲಿ ಉಗ್ರ ಗುಂಪುಗಳನ್ನ ಬೆಂಬಲಿಸ್ತಾ ಇದ್ದಂತೆ ಇರಾನ್ಗೆ ಕಠಿಣ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಟ್ರಂಪ್ ಅವರ ಈ ಅವಮಾನಕಾರ ಸಂದೇಶ ಏನಾಗಿದೆ, ಇದರಿಂದ ಇರಾನ್ ಮಾತುಕತೆಗೆ ಒಂದಷ್ಟು ಮಾತುಕತೆಯನ್ನು ಸ್ವಲ್ಪ ಸಮಯದವರೆಗೂ ಸಹ ಸ್ಥಗಿತಗೊಳಿಸಿತು. ಈಗಾಗಲೇ ನಿನ್ನೆನೂ ಸಹ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ವಿ, ಸಭೆಯಿಂದ ಹೊರ ನಡೆದಿದ್ರು ಅನ್ನೋಂಥದ್ದನ್ನ. ಆದರೆ ಇದೀಗ ಉಪಾಧ್ಯಕ್ಷ ಜೇಡ್ ಅವರ ಮಧ್ಯಸ್ಥಿಕೆಯಿಂದ ಉದ್ವಿಗ್ನತೆಯ ಶಮನಗೊಂಡಿರುವಂಥದ್ದು. ಮಾತುಕತೆಗಳು ಸಹ ಇದೀಗ ತಡರಾತ್ರಿವರೆಗೂ ಸಹ ಮುಂದುವರೆದಿದ್ದು ಯಶಸ್ವಿಯಾಗಿ ಇದೀಗ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಜಾಗತಿಕ ತೈಲ ಸಾಗಾಣಿಕೆಯ ಪ್ರಮುಖ ಮಾರ್ಗವಾದಂತಹ ಅರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷತೆಯನ್ನ ಕಾಯ್ದುಕೊಳ್ಳುವಂತಹ ಬಗ್ಗೆಯೂ ಸಹ ಇದೀಗ ಉಭಯ ದೇಶಗಳು ಸಹಮತವನ್ನ ವ್ಯಕ್ತಪಡಿಸಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಎಷ್ಟರ ಮಟ್ಟಿಗೆ ಯುದ್ಧಗಳು ನಡೀತು. ಯುದ್ಧಗಳಿಂದ ಸಾಕಷ್ಟು ರೀತಿಯಲ್ಲಿ ಬೆಲೆ ಏರಿಕೆಗಳು ಕಂಡು ಬಂದವು. ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ತೊಂದರೆಗಳು ಉಂಟಾದವು. LPG ಆಗಿರ್ಬೋದು, CNG ಆಗಿರ್ಬೋದು, ಗೃಹ ಬಳಕೆ ಗ್ಯಾಸ್ ಆಗಿರ್ಬೋದು, ವಾಣಿಜ್ಯ ಗ್ಯಾಸ್ ಆಗಿರ್ಬೋದು, ಪ್ರತಿಯೊಂದರ ಮೇಲೂ ಸಹ ಬೆಲೆಗಳು ಏರಿಕೆ ಆಗ್ತಾ ಹೋದವು. ಯಾಕೆ ಅಂತ ಅಂದರೆ ಮೇನ್ ರೀಸನ್ ಅರ್ಮುಜ್ ಜಲಸಂಧಿಯನ್ನ ಮುಚ್ಚಲಾಗಿತ್ತು. ಇದೆಲ್ಲ ಮಾತುಕತೆಗಳ ನಡೆದ ನಂತರ ಇದೀಗ ಮುಕ್ತವಾಗಿ ತಿಳಿಸಿರೋದು ಏನಪ್ಪಾ ಅಂತ ಅಂದರೆ, ಅರ್ಮುಜ್ ಜಲಸಂಧಿಗೆ ಇದ್ದಂತಹ ಒಂದಷ್ಟು ನಿಯಮಬದ್ಧವಾದಂತಹ ಕ್ಲೋಸಿಂಗ್ ಏನಿದೆ ಅದು ಇದೀಗ ಓಪನ್ ಆಗಿದೆ. ಯಾವುದೇ ರೀತಿಯಲ್ಲೂ ಸಹ ಕ್ಲೋಸ್ ಮಾಡುವಂತಿಲ್ಲ. ಅದಕ್ಕೆ ಸಹಮತವಾಗಿ ಇದೀಗ ಎಲ್ಲ ದೇಶಗಳ ಉಭಯ ದೇಶಗಳೇನಿದೆ ಅದು ಸಹಮತವನ್ನ ಇದೀಗ ಸೂಚಿಸಿರುವಂಥದ್ದು. ಒಟ್ಟಾರೆಯಾಗಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಅರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಪ್ರಮುಖವಾಗಿ ತೈಲ ಸಾಗಾಣಿಕೆಯ ಪ್ರಮುಖ ಮಾರ್ಗ ಆಗಿರುವಂಥದ್ದು ಅರ್ಮುಜ್ ಜಲಸಂಧಿ.
ಅದೇ ಕಾರಣಕ್ಕಾಗಿ ಇದೀಗ ಉಭಯ ದೇಶಗಳು ಸಹ ಸಹಮತವನ್ನ ಸೂಚಿಸಿರುವಂಥದ್ದು. ಮುಂಬರುವಂತಹ ದಿನದಲ್ಲಿ ಇನ್ನೂ ಸಹ ಈಗಾಗಲೇ ಉಪಾಧ್ಯಕ್ಷರು ತಿಳಿಸಿರುವಂಥದ್ದು ನೋಡೋದಾದ್ರೆ ಇನ್ನೂ ಸಹ ಮಾತುಕತೆಗಳು ಮುಂದುವರಿಯುತ್ತೆ. ಆ ಮಾತುಕತೆಗಳು ಮುಂದುವರೆದ ನಂತರ ಬೇರೆ ಯಾವ್ದಾದ್ರು ತೀರ್ಮಾನವನ್ನ ಕೈಗೊಳ್ತಾರಾ, ಬೇರೆ ಯಾವ್ದಾದ್ರು ಅಂತಹ ನಿಯಮಗಳನ್ನ ತಂದು ಹೊಡ್ತಾರಾ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಅರ್ಮುಜ್ ಜಲಸಂಧಿಗೆ ಇದ್ದಂತಹ ಒಂದಷ್ಟು ನಿಯಮಗಳೇನಿದೆ ಅವೆಲ್ಲ ಸಹ ಇದೀಗ ಓಪನ್ ಆಗಿರುವಂಥದ್ದು. ಎರಡೂ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಈ ಎರಡೂ ದೇಶಗಳ ನಡುವೆ ಇದ್ದಂತಹ ಒಂದಷ್ಟು ಭಿನ್ನಾಭಿಪ್ರಾಯ ಒಂದು ರೀತಿಯಲ್ಲಿ ಕ್ಲೋಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.